ಕೊಲೆ ಕೇಸ್ನಲ್ಲಿ 1 ವರ್ಷ ದರ್ಶನ್ಗಿಲ್ಲ ಜಾಮೀನು. ತ್ವರಿತ ವಿಚಾರಣೆಗೆ 1 ವರ್ಷ ಕಾಲಾವಕಾಶವನ್ನ ಕೊಡಲಾಗಿದೆ. ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ನಿರ್ದೇಶನ ಕೊಟ್ಟಿದೆ. ದರ್ಶನ್ ಜಾಮೀನು ಸಿಗುತ್ತೆ ಅನ್ನುವಂತ ವಿಶ್ವಾಸದಲ್ಲಿದ್ರು. ಟ್ರಯಲ್ ಬೇರೆ ತುಂಬಾ ನಿಧಾನ ಆಗಿರುವಂತ ಹಿನ್ನೆಲೆಯಲ್ಲಿ ಆ ವಿಚಾರಗಳನ್ನೆಲ್ಲವನ್ನೂ ಕೂಡ ದರ್ಶನ್ ಪರ ವಕೀಲರಾಗಿರುವಂತ ಮುಕುಲ್ ರೋಹಟಗಿ ಅವರು ವಾದವನ್ನು ಮಾಡಿದ್ರು. ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ ದರ್ಶನ್ಗೆ. ವಿಚಾರಣೆಗೆ ಇಂದಿನಿಂದ 1 ವರ್ಷ ಗಡುವನ್ನ ಕೊಟ್ಟಿರುವಂತದ್ದು. ಬೇಗ ಟ್ರಯಲ್ ಆಗಬೇಕು, ಸಾಕ್ಷಿಗಳ ವಿಚಾರಣೆ ಆಗಬೇಕು ಅಂತ ಪ್ರತಿದಿನ ವಿಚಾರಣೆ ಮಾಡುವಂತೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಟ್ರಯಲ್ ಕೋರ್ಟ್ನಲ್ಲಿ ನಿತ್ಯ ವಿಚಾರಣೆಗೆ ಸೂಚನೆಯನ್ನ ಕೊಟ್ಟಿದೆ. ಜೈಲಿನಲ್ಲಿ ದರ್ಶನ್ಗೆ ವಿಶೇಷ ಸೌಲಭ್ಯ, ಇತರೆ ಕೈದಿಗಳಂತೆ ಸೌಲಭ್ಯ ನೀಡಲಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಜೈಲಿನಲ್ಲಿ ಯಾವುದೇ ರೀತಿಯಾದಂತಹ ಸೌಲಭ್ಯ ಕೊಡ್ತಾ ಇಲ್ಲ ಅಂತೆಲ್ಲ ಆರೋಪ ಮಾಡಲಾಗಿತ್ತು. ಇತರ ಕೈದಿಗಳಿಗೆ ಯಾವ ರೀತಿಯಾಗಿ ಸೌಲಭ್ಯ ಕೊಡಲಾಗಿದೆ ಆ ರೀತಿಯಾಗಿ ಸೌಲಭ್ಯ ಕೊಡಲಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಅನಗತ್ಯ ಕಾರಣ ನೀಡಿ ವಿಚಾರಣೆಯನ್ನ ಮುಂದೂಡಬಾರದು ಅಂತಲೂ ಕೂಡ ಸೂಚನೆ ಕೊಡಲಾಗಿರುವಂಥದ್ದು ಟ್ರಯಲ್ ಕೋರ್ಟ್ಗೆ. ನ್ಯಾಯಮೂರ್ತಿಗಳಾಗಿರುವಂತಹ ಪರ್ದಿವಾಲಾ ನೇತೃತ್ವದ ಪೀಠ ನಿರ್ದೇಶನವನ್ನ ನೀಡಿದೆ. ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೀತು ಇವತ್ತು ದರ್ಶನ್. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ವಾದ ಪ್ರತಿವಾದ ಯಾವ ರೀತಿಯಾಗಿ ಆಯಿತು? ಮತ್ತೊಂದು ಕಡೆ 1 ವರ್ಷ ಮತ್ತೆ ಜೈಲಿನ ವಾಸವನ್ನ ಅನುಭವಿಸಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂಥ ಒಂದು ಬಿಗ್ ಶಾಕ್ ಎದುರಾದಂತಾಯ್ತು ಇವತ್ತು ದರ್ಶನ್ಗೆ ಅಂತ? ರಾಜ್ಯ ಸುಪ್ರೀಂ ಕೋರ್ಟ್ ಅಲ್ಲಿ ಎಲ್ಲೋ ಒಂದು ಕಡೆ ಇವತ್ತು ಮಧ್ಯಂತರ ಜಾಮೀನು ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದಂತಹ ದರ್ಶನ್ಗೆ ಈಗ ಮತ್ತೊಂದೇ ಹಿನ್ನಡೆ ಆಗಿರುವಂಥದ್ದು. ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಕಾನೂನು ಹೋರಾಟದಲ್ಲಿ ಅರ್ಜಿಗಳನ್ನು ಹಾಕ್ತಾ ಇದ್ರು ಸಹ ಪ್ರತಿ ಅರ್ಜಿಯಲ್ಲೂ ಕೂಡ ಹಿನ್ನಡೆ ಆಗ್ತಾ ಇರುವಂಥದ್ದು. ಇವತ್ತು ಸಹ ಅದೇ ರೀತಿಯಾಗಿ ಪರಿಣಾಮ ಆಗಿರುವಂಥದ್ದಕ್ಕೆ ಈ ಒಂದು ಇವತ್ತು ನಡೆದಿರುವಂತಹ ಬೆಳವಣಿಗೆ ಸಾಕ್ಷಿ ಅಂತ ಹೇಳ್ಬೋದು. ಯಾಕಂದ್ರೆ ನಟ ದರ್ಶನ್ ಜಾಮೀನು ಕೋರಿ ಏನು ಅರ್ಜಿಯನ್ನು ಹಾಕೊಂಡಿದ್ದು ಅದು ಸಂಬಂಧಪಟ್ಟಂತೆ ಒಂದು ಕಡೆ ಪ್ರಾಸಿಕ್ಯೂಷನ್ ಆಗಿರ್ಬೋದು, ಜೈಲಿನ ಒಂದು ರಿಪೋರ್ಟ್ಸ್ ಎಲ್ಲ ಆಧಾರಿತವಾಗಿ ಇವತ್ತಿನ ದರ್ಶನ್ ಪರವಾಗಿ ಮುಕುಲ್ ರೋಹಟಗಿ ಅವರು ಒಂದು ವಾದವನ್ನ ಪ್ರಾರಂಭ ಮಾಡಿದ್ರು. ಯಾಕಂತಂದ್ರೆ ಕಳೆದ 7 ತಿಂಗಳಲ್ಲಿ ಕೇವಲ 10 ಸಾಕ್ಷಿಗಳ ವಿಚಾರಣೆ ಆಗಿದೆ. ಸರಿಯಾದಂಥ ರೀತಿಯಲ್ಲಿ ಸೌಲಭ್ಯ ಜೈಲಲ್ಲಿ ಸಿಗ್ತಾ ಇಲ್ಲ. ಅದನ್ನ ಗ್ಲಾಸ್ ಸ್ಕ್ರೀನ್ ಅಲ್ಲಿ ಇಡಲಾಗಿದೆ ದರ್ಶನ್ ಅವರನ್ನ ಅನ್ನೋ ನಿಟ್ಟಿನಲ್ಲಿ. ಮತ್ತೆ ಕ್ವಾರಂಟೈನ್ ಸೆಲ್ನಲ್ಲಿ ಅವಧಿ ಮುಗಿದಿದ್ದು ಸಹ ನಿಯಮ ಬಾಹಿರವಾಗಿ ಇಡಲಾಗಿದೆ ಅನ್ನೋ ರೀತಿಯಲ್ಲಿ ಗಂಭೀರವಾದಂತಹ ಆರೋಪಗಳನ್ನ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಾದವನ್ನ ಮಾಡಲಾಗಿತ್ತು. ಆದ್ರೆ ಇಲ್ಲಿ ಪ್ರಾಸಿಕ್ಯೂಷನ್ ಆಲ್ರೆಡಿ ಅವರು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಲಾಗಿರುವಂತದ್ದು. ಆದ್ರೆ ಇವತ್ತು ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠದ ನ್ಯಾಯಮೂರ್ತಿಗಳಾಗಿರುವಂತಹ ಪರ್ದಿವಾಲಾ ಆಗಿರಬಹುದು ಮತ್ತೆ ವಿಜಯ್ ವಿಷ್ಣು ಅವರಾಗಿರೋ ಒಂದು ಪೀಠ ಇವತ್ತು ಒಂದು ಆದೇಶವನ್ನ ಕೊಟ್ಟಿರುವಂತದ್ದು. ಅಂದ್ರೆ ಟ್ರಯಲ್ ಯಾಕೆ ವಿಳಂಬ ಆಗ್ತಾ ಇದೆ ಅನ್ನೋದಕ್ಕೆ ಕಾರಣ ಅಂದ್ರೆ 57 ಕೋರ್ಟ್ CCH ಕೋರ್ಟ್ ಆಗಿರಬಹುದು ಮತ್ತೆ 64 ಎರಡೂ ಒಂದು ಕೋರ್ಟ್ಗಳಿಗೆ ಒಬ್ಬರೇ ನ್ಯಾಯಾಧೀಶರು ಇರುವಂತದ್ದು. ಹೀಗಾಗಿ ಒಂದು ವಿಳಂಬ ಆಗ್ತಾ ಇರುವಂತದಕ್ಕೆ ಒಂದು ಕಾರಣವನ್ನ ಕೊಟ್ಟಿದ್ರು. ಹೀಗಾಗಿ 1 ವರ್ಷದ ಅವಧಿಯಲ್ಲಿ ವಿಚಾರಣಾ ಪ್ರಕ್ರಿಯೆ ಅಂದ್ರೆ ಟ್ರಯಲ್ ಅನ್ನ ಪೂರ್ಣಗೊಳಿಸಬೇಕು. ಒಂದು ವೇಳೆ ಪೂರ್ಣಗೊಳಿಸಿದಲ್ಲಿ ನಾವು ಜಾಮೀನನ್ನ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಆದೇಶವನ್ನ ಕೊಟ್ಟಿರುವಂತದ್ದು. ಈ ಮೂಲಕವಾಗಿ ನಟ ದರ್ಶನ್ಗೆ ಇನ್ನೂ 1 ವರ್ಷ ಜೈಲ ಗತಿ ಅಂತ ಈಗ ಫಿಕ್ಸ್ ಆಗಿರುವಂತದ್ದು. ಯಾಕಂತಂದ್ರೆ ಇನ್ನು 1 ವರ್ಷದ ಅವಧಿಯಲ್ಲಿ ಜಾಮೀನು ಕೋರಿ ಅವರು ಅರ್ಜಿಯನ್ನು ಹಾಕೋದಕ್ಕೆ ಬರೋದಿಲ್ಲ. ಯಾಕಂದ್ರೆ ಟ್ರಯಲ್ ಒಂದು ವೇಳೆ ಏನಾದರೂ ಟ್ರಯಲ್ ಸಂದರ್ಭದಲ್ಲಿ ಏನಾದರೂ ವ್ಯತಿರಿಕ್ತ ಪರಿಣಾಮಗಳಾದಂತಹ ಸಂದರ್ಭದಲ್ಲಿ ಏನಾದರೂ ಟ್ರಯಲ್ ವೇಳೆಯಲ್ಲಿ ವಿಳಂಬ ಆಗುವಂಥದ್ದು, ಬೇಕು ಅಂತ ಏನಾದರೂ ಸಮಸ್ಯೆ ಆಗುವಂತಹ ಸಂದರ್ಭದಲ್ಲಿ ಅದಕ್ಕೆ ಎವಿಡೆನ್ಸ್ ಆಧಾರಿತವಾಗಿ ಅವರು ಮೇಲ್ಮನವಿಯನ್ನು ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಆದರೆ ಸದ್ಯದ ಮಟ್ಟಿಗೆ ಈಗ ಇನ್ನೊಂದು ವರ್ಷ ಪರಪ್ಪನಗರ ಸೆಂಟ್ರಲ್ ಜೈಲಲ್ಲೇ ಕಾಲ ಕಳಿಬೇಕಾದಂತಹ ಪರಿಸ್ಥಿತಿ ನಟ ದರ್ಶನ್ ಸೇರಿದಂತೆ ಎಲ್ಲ ಗ್ಯಾಂಗ್ ಕೂಡ ಇರುವಂತದ್ದು. ಆ ನಿಟ್ಟಿನಲ್ಲಿ ಈಗ 57 ಕೋರ್ಟ್ CCH ಕೋರ್ಟ್ಗೆ ನ್ಯಾಯಾಧೀಶರನ್ನ ನೇಮಕ ಮಾಡಬೇಕು. ಪ್ರತಿನಿತ್ಯ ಕೂಡ ವಿಚಾರಣೆಯನ್ನು ನಡೆಸಬೇಕಾಗುತ್ತೆ. ಟ್ರಯಲ್ ಸಂದರ್ಭದಲ್ಲಿ ಕಳೆದ 1 ವರ್ಷದಲ್ಲಿ ಅಂದ್ರೆ ಇವತ್ತಿನಿಂದ ಅದು ಒಂದು ಪ್ರಾರಂಭ ಅಂತ ಹೇಳಿರುವಂತದ್ದು. 1 ವರ್ಷದ ಅವಧಿಯಲ್ಲಿ 60 ಮಂದಿ ಪ್ರಮುಖ ಸಾಕ್ಷಿಗಳ ವಿಚಾರಣೆ ಆಗಬೇಕು. ಎಲ್ಲ 270 ಸಾಕ್ಷಿಗಳೇನಿದ್ದಾವೆ ಅವೆಲ್ಲವನ್ನೂ ಕೂಡ ನಡೆಸುವಂತದ್ದಿಲ್ಲ. 60 ಸಾಕ್ಷಿಗಳ ಐ ವಿಟ್ನೆಸ್ ಅಂತ ಯಾರಿರ್ತಾರೆ ಅವರ ಒಂದು ವಿಚಾರಣಾ ಪ್ರಕ್ರಿಯೆಗಳನ್ನ ಟ್ರಯಲ್ ಸಂದರ್ಭದಲ್ಲಿ ಸ್ಟೇಟ್ಮೆಂಟ್ಸ್ ಅನ್ನ ಮಾಡಬೇಕು. ಮತ್ತೆ ಪ್ರತಿನಿತ್ಯ ಇದು ನಡಿಬೇಕು ಅಂತೇಳಿ ಒಂದು ಆದೇಶವನ್ನ ಕೊಡಲಾಗಿದೆ. ಜೊತೆಯಲ್ಲಿ ವಿಶೇಷ ಸೌಲಭ್ಯವನ್ನ ಕೊಡಬೇಕು ಅಂತ ನಾವೇನು ಹೇಳಿದ್ವಿ ಆ ನಿಟ್ಟಿನಲ್ಲಿ ವಿಚಾರಣಾಧೀನ ಕೈದಿಗೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರವಾಗಿ ಯಾವ ರೀತಿಯಲ್ಲಿ ಅವರಿಗೆ ಸೌಲಭ್ಯವನ್ನು ಕೊಡಬೇಕು ಅದೇ ರೀತಿಯಾಗಿ ಮಾಡಬೇಕು. ಅವರಿಗೆ ವಿಶೇಷ ಸೌಲಭ್ಯ ಕೊಡುವಂತ ನಾವು ಹೇಳ್ತಾ ಇಲ್ಲ. ಬಟ್ ಟ್ರಯಲ್ ಸಂದರ್ಭದ ಅಂದ್ರೆ ಅವರ ಜೈಲಲ್ಲಿ ವಿಚಾರಣಾ ಸಂದರ್ಭದಲ್ಲಿ ವಿಚಾರಣಾಧೀನ ಕೈದಿಗಳಿಗೆ ಯಾವ ರೀತಿ ಪ್ರೊಸೀಜರ್ ಇರುತ್ತೆ, ಮ್ಯಾನ್ಯುವಲ್ ಪ್ರಕಾರವಾಗಿ ಅವ್ರಿಗೆ ಯಾವ ರೀತಿ ಸೌಲಭ್ಯವನ್ನು ಕೊಡಬೇಕು ಆ ರೀತಿ ಎಲ್ಲ ಕೂಡ ಅವಕಾಶಗಳನ್ನು ಕೊಡಬೇಕು ಅಂತೇಳಿ ಜೈಲಿನ ಸೂಪರಿಂಟೆಂಡೆಂಟ್ಗೆ ಒಂದು ನಿರ್ದೇಶನವನ್ನು ಕೊಡಲಾಗಿದೆ. ಈ ಮೂಲಕವಾಗಿ ಈಗ ಟ್ರಯಲ್ ಪ್ರಾರಂಭವಾಗುವಂಥ ಹಂತ ಏನಿದೆ ಅದು ಬಹುತೇಕವಾಗಿ ಮುಂದಿನ ವಾರದಲ್ಲಿ ಪ್ರಾರಂಭ ಆಗ್ಬೋದು. ಆದರೆ ಎಲ್ಲೋ ಒಂದು ಕಡೆ ನಟ ದರ್ಶನ್ ಪ್ರತಿ ಹಂತದಲ್ಲೂ ಕೂಡ ಅಂದರೆ ಜಾಮೀನು ಸಿಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಒಂದು ಗಂಭೀರವಾದಂಥ ಆರೋಪಗಳನ್ನು ಪ್ರಾಸಿಕ್ಯೂಷನ್ ಆಗಿರ್ಬೋದು ಅಥವಾ ಜೈಲಿನ ಪ್ರೆಸೆಂಟ್ ಡಿಪಾರ್ಟ್ಮೆಂಟಿಂದಲೂ ಕೂಡ ಏನೋ ಒಂದು ಅಲ್ಲಿ ಆಗಿರುವಂಥ ವಿಚಾರಗಳನ್ನು ಒಂದು ಆರೋಪಗಳನ್ನು ಏನು ಮಾಡಿದ್ರು ಅದಕ್ಕೆಲ್ಲವೂ ಕೂಡ ಇವೆಲ್ಲವೂ ಕೂಡ ಸುಳ್ಳು ಏನೋ
ರೀತಿಯಲ್ಲಿ ಇವರು ಅದು ಪ್ರಾಸಿಕ್ಯೂಷನ್ ಆಗಿರ್ಬೋದು ಪ್ರೆಸೆಂಟ್ ಡಿಪಾರ್ಟ್ಮೆಂಟ್ ರಿಪೋರ್ಟ್ ಕೊಟ್ಟಿತ್ತು. ಬಹುತೇಕವಾಗಿ ಅವರ ರಿಪೋರ್ಟ್ ಅನ್ನ ಪರಿಗಣಿಸಿದೆ ಕೋರ್ಟ್, ಒಂದು ಸುಪ್ರೀಂ ಕೋರ್ಟ್. ಆದರೆ ದರ್ಶನ್ನ ಬೇಡಿಕೆಗಳೇನಿತ್ತು ಆ ಒಂದು ವಿಚಾರವಾಗಿ ಸುಪ್ರೀಂ ಕೋರ್ಟ್ ಸ್ಪಂದನೆ ಕೊಟ್ಟಿಲ್ಲ ಅನ್ನೋದಕ್ಕೆ ಈ ಒಂದು ಇವತ್ತಿನ ಆದೇಶ ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು 1 ವರ್ಷದ ಅವಧಿವರೆಗೂ ಕೂಡ ಮೇ ನೆಕ್ಸ್ಟ್ 15ನೇ ತಾರೀಕುವರೆಗೂ ಕೂಡ ವಿಚಾರಣಾ ಪ್ರಕ್ರಿಯೆ ಟ್ರಯಲ್ ಸಂದರ್ಭ ಟ್ರಯಲ್ ಅನ್ನ ಕ್ಲೀನ್ ಆಗಿ ಅಂದರೆ ಯಾವುದೇ ರೀತಿಯಾಗಿ ಡಿಲೇ ಮಾಡದೆ ಪ್ರತಿನಿತ್ಯ ಕೂಡ ಟ್ರಯಲ್ ಡೇ ಟು ಡೇ ಒಂದು ಟ್ರಯಲ್ ಅನ್ನ ನಡೆಸಬೇಕು ಅಂತ ಆರ್ಡರ್ ಮಾಡಿರುವಂಥದ್ದು. ಹೀಗಾಗಿ ಈಗ ದರ್ಶನ್ಗಿರುವಂಥ ಅವಕಾಶ ಏನಿತ್ತು ಎಲ್ಲ ಜಾಮೀನು ಸಿಗುತ್ತೆ ಅಂತ ಅದು ಆಸೆ, ಅದು ನಿರಾಸೆ ಮೂಡಿಸಿರುವಂಥದ್ದು. ಈಗ ಪರಪ್ಪನಗರ ಸೆಂಟ್ರಲ್ ಜೈಲಲ್ಲೇ ಕಾಲ ಕಳಿಬೇಕಾದಂಥ ಒಂದು ಪರಿಸ್ಥಿತಿ ಈಗ ನಟ ದರ್ಶನ್ಗೆ ಬಂದಿರುವಂಥದ್ದು. ಪೃಥ್ವಿರಾಜ್, ಓಕೆ, ಇಲ್ಲಿ ಮೇನ್ಲಿ ಮತ್ತೊಂದು ಗಂಗಾಧರ್ 1 ವರ್ಷಗಳ ಕಾಲ ಅವರಿಗೆ ಯಾವುದೇ ರೀತಿಯಾದಂಥ ಜಾಮೀನು ಸಿಗೋದಿಲ್ಲ ಅನ್ನುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಟ್ರಯಲ್ ಕೋರ್ಟ್ ಡೈಲಿ ಈಗ ವಿಚಾರಣೆ ಮಾಡಬೇಕಲ್ಲ, ಅಂದರೆ ಸಾಕ್ಷಿಗಳನ್ನು ರಿಪೀಟೆಡ್ಲಿ ಅವ್ರನ್ನ ವಿಚಾರಣೆ ಮಾಡಬಾರ್ದು ಅಂತ ಹೇಳ್ದಲೇ ಇರುವಂಥ ಹಿನ್ನೆಲೆಯಲ್ಲಿ ಅಟ್ಲೀಸ್ಟ್ 1 ವರ್ಷದ ಒಳಗಡೆ ಮುಗಿಬೋದಾ ಅಂತ? ಖಂಡಿತವಾಗಿಯೂ. ಯಾಕಂದ್ರೆ ಈಗ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೊಟ್ಟ ಅಂತ ಬಂದ್ರೆ ಅವರ ಒಂದು ನಿರ್ದೇಶನ ಕೊಟ್ಟಿರುವಂತಹ ಪ್ರಕಾರವಾಗಿ ಪ್ರತಿನಿತ್ಯ ಅವರು ವಿಚಾರಣೆಯನ್ನ ಅಂದ್ರೆ ಇವರು ಸಾಕ್ಷಿಗಳನ್ನ ಮತ್ತೆ ಎಂಕ್ವೈರಿಯನ್ನ ಮಾಡುವಂಥದ್ದು, ಟ್ರಯಲ್ ಮಾಡುವಂಥ ಸಂದರ್ಭದಲ್ಲಿ ಸಾಕ್ಷಿಗಳ ಹೇಳಿಕೆಗಳನ್ನ ಮಾಡುವಂಥದ್ದು ಪ್ರೊಸೀಜರ್ ಮಾಡುವಂತಿಲ್ಲ. ಅದರ ರೀತಿಯಲ್ಲಿ ಅಂದ್ರೆ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅದರಲ್ಲಿ ಐ ವಿಟ್ನೆಸ್ಗಳು ಅಂತೇಳಿ 60 ಮಂದಿ ಯಾರಿರ್ತಾರೆ 60 ಮಂದಿ ಮೊದಲು ಅವ್ರ ಪ್ರೊಸೀಜರ್ ಅನ್ನ ಕಂಪ್ಲೀಟ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಟಾಸ್ಕ್ ಅನ್ನ ಅಂದ್ರೆ ಒಂದು ನಿರ್ದೇಶವನ್ನ ಕೊಟ್ಟಿರುವಂಥದ್ದು. ಈ ಮೂಲಕವಾಗಿ ಈಗ 57 CCH ಕೋರ್ಟ್ಗೆ ದರ್ಶನ್ ಕೇಸ್ ಬರೋದ್ರಿಂದ ಅಲ್ಲಿ ನ್ಯಾಯಾಧೀಶರನ್ನ ಯಾರನ್ನ ನೇಮಕ ಮಾಡ್ತಾರೆ ಅದು ಒಂದು ಕೂಡ ನೋಡಬೇಕು ಪ್ರೊಸೀಜರ್. ಅದು ಕೂಡ ಮೊದಲು ನ್ಯಾಯಾಧೀಶರ ನೇಮಕ ಆಗಬೇಕಾಗುತ್ತೆ. ಆನಂತರ ಪ್ರತಿನಿತ್ಯ ಟ್ರಯಲ್ ಪ್ರಾರಂಭ ಆಗುವಂಥ ದಿನಾಂಕ ಕೂಡ ಅಲ್ಲಿ ಫಿಕ್ಸ್ ಆಗಬೇಕಾಗುತ್ತೆ. ಅಂದಿನಿಂದ ಅದು ಮುಗಿಯುವ ಆ ಒಂದು ಹಂತದವರೆಗೂ ಕೂಡ ಪ್ರತಿನಿತ್ಯ ಟ್ರಯಲ್ ನಡೀಬೇಕಾಗುತ್ತೆ. ಸರ್ಕಾರಿ ರಜೆಗಳನ್ನು ಹೊರತುಪಡಿಸಿ ಪ್ರತಿನಿತ್ಯ ಕೂಡ ಅಲ್ಲಿ ಟ್ರಯಲ್ ಪ್ರಾರಂಭ ನಡೆಸಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಸಾಕ್ಷಿಗಳ ಹೇಳಿಕೆ ಆಗಿರಬಹುದು ಮತ್ತೆ ಆ ಸಂದರ್ಭದಲ್ಲಿ ಅಂದ್ರೆ ದರ್ಶನ VC ಮೂಲಕವೇ ಅಲ್ಲಿ ಪ್ರೊಡ್ಯೂಸ್ ಆಗಬೇಕಾಗುತ್ತೆ ಪ್ರತಿನಿತ್ಯ ಕೂಡ. ಯಾಕಂದ್ರೆ ಹಿಂದೆ ಟ್ರಯಲ್ ಕೋರ್ಟೇ ಅವರ ಹಾಜರಾತಿಗೆ ಅಂದ್ರೆ ಖುದ್ದು ಹಾಜರಾತಿಗೆ ಅವಕಾಶವನ್ನ ಕೊಟ್ಟಿಲ್ಲ. ಭದ್ರತಾ ಸಮಸ್ಯೆಗಳಾಗುವಂತ ಕಾರಣಕ್ಕೋಸ್ಕರ ಅವರನ್ನ ಜೈಲಿನಿಂದ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಅಲ್ಲಿ ಕಾರಣವನ್ನ ಕೊಟ್ಟಿರುವಂಥದ್ದು ಮತ್ತೆ ಸೂಚನೆಯನ್ನ ಕೊಡಲಾಗಿದೆ. ಹೀಗಾಗಿ ಟ್ರಯಲ್ ಸಂದರ್ಭದಲ್ಲಿ 60 ಮಂದಿ ಸಾಕ್ಷಿಗಳನ್ನ 1 ವರ್ಷ ಅವಧಿ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಆಗುವಂತಹ ಸಾಧ್ಯತೆಗಳು ಟ್ರಯಲ್ ವಿಚಾರಣಾ ಪ್ರಕ್ರಿಯೆ ಪೂರ್ಣಗೊಳಿಸುವಂತಹ ಎಲ್ಲ ಒಂದು ಸಾಧ್ಯತೆಗಳಿದೆ. ಆದ್ರೆ ಇನ್ನೊಂದು ವರ್ಷ ಕೂಡ ಅದೆಲ್ಲ ಒಂದ್ ಕಡೆ ದರ್ಶನ್ ಬೇಗ ವಾಪಸ್ ಬರ್ತಾರೆ, ಕೋರ್ಟ್ ಅಲ್ಲಿ ಇವತ್ತೆಲ್ಲ ಮಧ್ಯಂತರ ಜಾಮೀನು ಸಿಗಬಹುದು ಅನ್ನೋ ನಿರೀಕ್ಷೆ ದರ್ಶನ್ಗೂ ಆಗಿರ್ಬೋದು ಅಥವಾ ಅವರ ಪರವಾಗಿರುವಂತವ್ರಿಗೆ ಏನು ಒಂದು ನಿರೀಕ್ಷೆ ಇತ್ತು ಅದು ಕಾನೂನಿನ ಹೋರಾಟದಲ್ಲಿ ಏನಾದ್ರು ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಅದು ಮತ್ತೆ ಹಿನ್ನಡೆ ಆಗಿರುವಂತದ್ದು. ಇನ್ನು 1 ವರ್ಷ ಕೂಡ ಜೈಲಲ್ಲೇ ಇರಬೇಕಾದಂತ ಪರಿಸ್ಥಿತಿ. ಈ ಮೂಲಕವಾಗಿ ಕಾನೂನಿನ ಹೋರಾಟಕ್ಕೆ ಏನು ಮುಂದಾಗಿದ್ರು ದರ್ಶನ್ ಅದು ಮತ್ತೆ ಹಿನ್ನಡೆ ಆಗಿರುವಂತದ್ದು. ಆ ಸದ್ಯಕ್ಕೆ ಈಗ ಕಾನೂನಿನ ಮೂಲಕವೇ ಎಲ್ಲವೂ ಕೂಡ ಪ್ರೊಸೀಜರ್ ಅನ್ನ ನಡೆಸಬೇಕಾದಂತ ಪರಿಸ್ಥಿತಿ ಈಗ ನಟ ದರ್ಶನ್ ಇರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ವಕೀಲರಾಗಿರುವಂತಹ ಸಂಕೇತ್ ಏಣಗಿ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ರು. ಏನ್ ಹೇಳಿದ್ರು ಕೇಳೋಣ. ನೋಡಿ, ಸಾಕ್ಷಿ ಮೇಲೆ ಪ್ರಭಾವ ಬೀರೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಕಂಡು ಬಂದಿದ್ರಿಂದ ಅದಕ್ಕೆ ಕೆಲವೊಂದು ಪೂರಕವಾದ ಸಾಕ್ಷಿಗಳು ಕೊಟ್ಟಿರೋದ್ರಿಂದ ಅವ್ರ ಬೇಲ್ ಕ್ಯಾನ್ಸಲ್ ಆಗಿತ್ತು ಹಿಂದೆ. ಇದು ಒಂದು. ಮತ್ತೆ ಆ ಬೇಲ್ ಕಂಡೀಷನ್ ಅಲ್ಲಿ ಆಪರೇಷನ್ ಅಂತ ಏನ್ ತಗೊಂಡಿದ್ರು ಅದು ನಡೀಲಾರ್ದೆ ಬೇರೆ ಬೇರೆ ಕಾರ್ಯಗಳಲ್ಲಿ ಅವರು ತಮ್ಮನ್ನು ತಾವು ಅಳವಡಿಸ್ಕೊಂತ ಇರೋದು ಎಲ್ಲ ಕಂಡು ಬಂದು ಬೇಲ್ ಕ್ಯಾನ್ಸಲ್ ಆಗಿರುವಂತ ವಿಚಾರದಲ್ಲಿ ಈಗ ಕೇಸ್ ನಲ್ಲಿ ಒಟ್ಟಾಗಿ 262 ಸಾಕ್ಷಿಗಳಿದಾವೆ ಚಾರ್ಜ್ ಶೀಟ್ ನಲ್ಲಿ. ಅದರಲ್ಲಿ ಈಗ ಕೇವಲ 10 ಸಾಕ್ಷಿಗಳ ವಿಚಾರಣೆ ಆಗಿದೆ. ಇನ್ನು 252 ಸಾಕ್ಷಿಗಳ ವಿಚಾರಣೆ ಬಾಕಿ ಇರೋದ್ರಿಂದ ಅದಕ್ಕೆ ಸಾಕಷ್ಟು ವಿಳಂಬ ಆಗೋದ್ರಿಂದ ಈ ತಮಗೆ ಜಾಮೀನು ಕೊಡಬೇಕು ಅಂತ ಇವ್ರು ಕೇಳ್ಕೊಂಡಿದ್ರು. ಅದರ ಬದಲಾಗಿ ಈ ಸರ್ಕಾರಿ ವಕೀಲರು ಕೂಡ ಅಂದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಡೆಯಿಂದ ವಾದ ಏನಾಗಿತ್ತು ಅಂತಂದ್ರೆ ಈ ದರ್ಶನ್ ಕಡೆಯಿಂದನೇ ಇಲ್ಲಿವರೆಗೆ ವಿಳಂಬ ಆಗಿರೋದು ಮತ್ತು ಅವರು ನಾನಾ ಅರ್ಜಿಗಳನ್ನ ಕೋರ್ಟ್ ಮುಂದೆ ಮಧ್ಯಂತರ ಅರ್ಜಿಗಳನ್ನು ಸಲ್ಲಿಸಿದ್ರು. ಒಂದು ಹಾಸಿಗೆ ಬಂದಿಲ್ಲ ಅಂತ ಹೇಳಿ, ಒಂದು ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿ, ಒಂದು ಊಟ ತಗೋಬೇಕು ಅಂತ ಹೇಳಿ, ಹಿಂಗೆ ಹಲವಾರು ಅರ್ಜಿಗಳನ್ನ ಸಲ್ಲಿಸಿ ಅವರೇ ವಿಳಂಬ ಮಾಡಿರೋದ್ರಿಂದ ಈ ಸಾಕ್ಷಿ ವಿಚಾರಣೆ ಅಷ್ಟೊಂದು ವೇಗಗತಿಯಲ್ಲಿ ಸಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೋರ್ಟ್ ಮುಂದೆ ವಾದ ಮಾಡಿದ್ರು. ಹಾಗಾಗಿ ಇಂಥ ಪರಿಸ್ಥಿತಿಯಲ್ಲಿ 1 ವರ್ಷದ ಒಳಗಡೆ ಕೇಸ್ ಮುಗಿಸೋದಕ್ಕೆ ಇತ್ಯರ್ಥ ಮಾಡೋದಕ್ಕೆ ಆದಷ್ಟು ಸಾಕ್ಷಿಗಳನ್ನ ಎವಿಡೆನ್ಸ್ ಗಳನ್ನ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಒಂದು ನಿರ್ದೇಶನ ಕೋರ್ಟ್ ನೀಡಿದೆ. ಅಷ್ಟಕ್ಕೂ ಮೀರಿ 1 ವರ್ಷದಲ್ಲಿ ಆಗದೆ ಇದ್ರೆ ಮುಂದೆ ಅರ್ಜಿ ಸಲ್ಲಿಸೋದಕ್ಕೆ ಕೋರ್ಟ್ ಮುಂದೆ ಅದನ್ನ ಅವ್ರಿಗೆ ಅವಕಾಶ ಕೊಟ್ಟಿದೆ. ಅಂದ್ರೆ 1 ವರ್ಷದಲ್ಲಿ ಎಷ್ಟು ಸಾಕ್ಷಿ ಆಗಿದೆ, ಏನಾಗಿದೆ ನೋಡ್ಕೊಂಡು, ಇವರ ಕೋಆಪರೇಷನ್ ಏನಿದೆ ನೋಡ್ಕೊಂಡು, ಅಲ್ಲಿವರೆಗೆ ಏನೇನು ಬೆಳವಣಿಗೆಗಳಾಗ್ತವೆ ಅದನ್ನೆಲ್ಲ ನೋಡ್ಕೊಂಡು 1 ವರ್ಷದ ನಂತರ ಇವರು ಅರ್ಜಿ ಸಲ್ಲಿಸಿದ ನಂತರ ಅದನ್ನ ಪುನರ್ ವಿಮರ್ಶೆ ಮಾಡಿ ಇವರಿಗೆ ಬೇಲ್ ಕೊಡೋ ಸಾಧ್ಯತೆಗಳಿದ್ರೆ ಅವತ್ತು ಕೊಡಬಹುದು. ನೋಡಿ, ವರ್ಷಕ್ಕಿರೋದ 365 ದಿನಗಳಲ್ಲಿ 48 ದಿನ ಸಂಡೇ ಹೋಗುತ್ತೆ.
ಅದನ್ನ ಹೊರತುಪಡಿಸಿದ್ರು ಕೂಡ 320 ದಿನ ಇದಾವೆ. ಪ್ರತಿ ದಿನ ಒಂದು ಸಾಕ್ಷಿಯನ್ನ ತಗೊಂಡ್ರು ಕೂಡ ಹೆಚ್ಚು ಕಡಿಮೆ ಮುಗಿಯುತ್ತೆ. ಅಂದ್ರೆ ಡೇ ಟು ಡೇ ನಡಿಬೇಕಾಗುತ್ತೆ ಇದು. ನೋಡಿ, ಇದರಲ್ಲಿ 2-3 ವಿಚಾರಗಳು ಬರ್ತವೆ. ಒಂದು ಪ್ರಕರಣದ ಗಂಭೀರತೆ, ಪ್ರಕರಣದ ಪ್ರಭಾವ, ಸಮಾಜದ ಮೇಲೆ ಆಗ್ತಾ ಇರುವಂತ ಪ್ರಭಾವ, ಇದು ಒಂದು. ಮತ್ತೆ ಪ್ರಕರಣದಲ್ಲಿ ಭಾಗಿಯಾಗಿರುವಂತ ವ್ಯಕ್ತಿ ಮತ್ತೆ ಅವರ ಪ್ರಭಾವ, ಮತ್ತೆ ಅವರು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂತದ್ದು ಅಥವಾ ಸರ್ಕಾರದ ಮೇಲೆ ಪ್ರಭಾವ ಬೀರುವಂತ ಶಕ್ತಿ ಇರುವಂತದ್ದು, ಅಥವಾ ಈ ಟ್ರಯಲ್ ಮೇಲೆ ಏನಾದ್ರೂ ವಿಳಂಬ ರೀತಿಯಲ್ಲಿ ಏನಾದ್ರೂ ಪ್ರಭಾವ ಬೀರುವಂತದ್ದು, ಇವು ಎಲ್ಲವನ್ನೂ ವಿಚಾರ ಮಾಡಿ ಜಾಮೀನು ಕೊಡಬೇಕಾದಾಗ ಕೋರ್ಟ್ ಅದನ್ನ ಗಮನಕ್ಕೆ ತಗೊಳ್ತದೆ. ಈಗ ಕೇವಲ ಒಂದ್ ಸ್ವಲ್ಪ ಲೇಟ್ ಆಗಿದೆ ಅಂತ ಮಾತ್ರಕ್ಕೆ, ಯಾವ ಕಾರಣಕ್ಕೆ ಲೇಟ್ ಆಗಿದೆ ಅಥವಾ ಇನ್ನೂ ಪ್ರಕ್ರಿಯೆ ಅಷ್ಟೊಂದು ವೇಗಗತಿಯಲ್ಲಿ ಸಾಗ್ತಾ ಇಲ್ಲ ಅಂದ್ರೆ ಯಾವ ಕಾರಣಕ್ಕೆ ಸಾಗ್ತಾ ಇಲ್ಲ, ಅಥವಾ ಇವರಿಂದನೇ ಸಾಗ್ತಾ ಇಲ್ವಾ, ಅಥವಾ ಟೆಕ್ನಿಕಲ್ ಗ್ರೌಂಡ್ ಇದಾವ, ಅಥವಾ ಕೋರ್ಟದ ಇನ್ಫ್ರಾಸ್ಟ್ರಕ್ಚರ್ ಮತ್ತೊಂದು ಏನಾದ್ರು ಅಲ್ಲಿ ಸಮಸ್ಯೆ ಇದೆ, ಎಲ್ಲವನ್ನು ವಿಚಾರ ಮಾಡಿ ಇದನ್ನ ಬೇಲ್ ಕೊಡ್ಬೇಕಾಗ್ತದೆ. ಸರಿ, ಇವ್ರು ಹೇಳಿದ್ದಾರೆ ಅಂದ ಮಾತ್ರಕ್ಕೆ ಇವ್ರಿಗೆ ಎಲ್ಲಾ ಕೇಸ್ಗಳ ತರ ಇದನ್ನು ಟ್ರೀಟ್ ಮಾಡಕ್ ಬರಲ್ಲ ಅಂತ ನನ್ನ ಅಭಿಪ್ರಾಯ.